ಹೆಂಗಿದದು ಈಗ ಅವ್ವ? ಅದೇ ಕಣಪ್ಪ, ಚಳಿ ಜ್ವರ ಜಾಸ್ತಿ ಆಗ್ಬಿಟ್ಟವೆ, ಮಳೆ ನೆಂದ್ಬಿಟ್ಟವ್ರಲ್ಲ. ಸಂಡೆ ಗಂಟೆ ಇರ್ಲಿ ಅಂತ ಅಂದವ್ರೆ. ಗ್ಲೂಕೋಸ್ ಹಾಕಿದ್ರು, ಇಂಜೆಕ್ಷನ್ ಹಾಕಿದ್ರು, ಸಂಡೆ ಗಂಟೆ ಇರ್ಲಿ ಅಂದ್ರು ಕಣಪ್ಪ. ನಮ್ಮ ಅವ್ವರು ಮಾಡ್ಕೊಳ್ಳೋದೆಲ್ಲ ಬರೀ ಕುಚ್ಚ ಅಷ್ಟೇ ಕೆಲಸವೇ. ಅಯ್ಯೋ ಸುಮ್ ಕೂತ್ಕಲ್ಲ ನೀನು, ಸುಮ್ಮ ಮಾತಾಡಿ ನನಗೆ ಹುಚ್ಚಿಡ್ಸ್ಬೇಡಿ. ಈಗಲೇ ಬಂದವರೆಲ್ಲ ಮಾತಾಡಿ ಹುಚ್ಚು ಬರ್ಸ್ತಾ ಕುಂತವ್ರೆ. ಇಲ್ಲ ಬಿಡು, ಹಾಗೆ ಬಿಟ್ಬಿಡ್ತಾರೆ ನಿನ್ನ. ಅಲ್ಲಪ್ಪ ಈಗ ಅಜ್ಜಿ ಅಪ್ಪನ ಬಸ್ ಹಸ್ಬಿಟ್ಟು ಬರ್ತೀನಿ, ಅದೇನು ನೋಡ್ತಾ ಇರು. ಹೋಗು ಹೋಗು ದೊಡ್ಡವ, ಕಳಿಸ್ಬೇಕು ಅವಳನ್ನ. ಏನ್ ಮಾಡಕ್ಕೆ ಅಲ್ಲವ ಬೇಡಕ ತೋಲ ಮಾದೇವದಲ್ಲ. ಸಂಡೆ ಮೇಲೆ ಡಿಚಾರ್ಜ್ ಮಾಡ್ಕೊಂಡು ಕರ್ಕ ಬರ್ತೀವಿ ಹೋಗಿ ಕಳಿಸ್ತೀವಿ ಅಂದವ್ರೆ ಕಣ. ಸರಿ, ಮತ್ತೆ ಡಿಚಾರ್ಜ್ ಮಾಡ್ಕೊಂಡು ಕರ್ಕ ಬನ್ನಿ, ಮತ್ತೆ ಹೋಯ್ತೀನಿ. ಹೋಗಪ್ಪ, ನಡಿಯಪ್ಪ, ಬಸ್ ಹತ್ಸ್ಕೊಂಡು ಬರ್ತೀನಿ. ನಡಿಲ್ಲ ಅವ್ವ, ಹುಷಾರು. ಸರಿ ಓಲಾ ಮಗ. ಯಾಕನೆ ಏನೇನು ಕನ್ವರ್ಸ್ತಿದಲ್ಲ ಅವ್ವ? ಅಕ್ಕೋ ಓಸಿ ಕೆಟ್ಟ ಕನ್ಸಲ್ಲ ಕಣ್ಯಾಕ, ಓಸಿ ಕೆಟ್ಟ ಕನ್ಸಲ್ಲ. ಏನ್ ಕನ್ಸ್ಕೊಂಡವ? ಅಯ್ಯೋ ಅದೇ ಕಣ್ಯಾಕ, ನೀನು ಹೇಳ್ದಲ್ಲ ಬಾ ಒಳಿಕೆ ಆಯ್ತು, ಅಮಾವಾಸ್ಯೆ ಒಳಿಕೆ ಬಾ ಅಂತ ಕರೀನಿಲ್ವ ನೀನು? ನೀನು ಅತ್ತಾಗ ಹೋದ್ಮೇಲೆ ಯಾಕೋ ಕಣ್ಣು ತೂಗಡಿಕೆ ಬಂದಾಗ ಆಯ್ತು ಅಂದ್ಬಿಟ್ಟು ಅಲ್ಲೇ ಮನೆ ಕಂಡ್ಯಾಕ. ಮನೆ ಕಂಡಾಗ ಕೆಟ್ಟ ಕನ್ಸೆ ಕಣ್ಯಾಕ. ಲಾತಾರ ಅವನು ಕಾಣಿಸ್ಕೊಂಡವಳೆ, ದಯ್ಯಾಗೆ ಬಂದವಳೆ. ಏನು ಅಲ್ಲೆಲ್ಲ ಅಲ್ಲಿ ಬೀರಿಯಂಗೆ ಆಗಿ ಏನು ಅಲ್ಲೆಲ್ಲ ಕಾಣ್ತಾ ಕೂತಾಗ ಕಣ್ಯಾಕ. ಹೊಸಿ ಎದ್ರಕ್ಕಾಗಲಿಲ್ಲ. ಆಮೇಲೆ ಹಂಗೂ ನಾನು ಎದ್ರಕೊಳ್ಳಿಲ್ಲ, ಕನ್ಸಲ್ಲಲ್ವ ಏನು ಎದ್ರಕೊಳಕ್ಕೆ ಹೋಗಿಲ್ಲ. ಏನೇನೋ ಮಾತಾಡೋದು, ಅದೇನು ಮಾತಾಡೋದು ಮರ್ತೋಯ್ತು. ಸರಿ, ಆಮೇಲಿಂದ ನಮ್ಮ ಅತ್ತೆ ನಮ್ಮ ಮಾವನು ಬಂದರು. ಅವರು ಏನೇನೋ ಮಾತಾಡೋದು ಕಣ್ಯಾಕ. ಹಿಂಗೆ ಮಾತು ಬೆಳೆದ್ವಾ, ಸುಮಾರು 10 ಗಂಟೆಗೆ ಮಾತಾಡ್ದಂಗೆ ಆಯಿತು. ಆಮೇಲಿಂದ ಆಲೆಯ ಎದ್ದು ನೋಡ್ತೀನಿ, ಒಂದು ಹೊತ್ತು ಯಾರೂ ಇಲ್ಲ, ಸುತ್ತಮುತ್ತ ಯಾರೂ ಇಲ್ಲ. ಇನ್ನು ಬೇಡಗಾರ ನಿದ್ದೆ ಬಂದಿಲ್ಲ. ಇನ್ನು ಮಳೆ ಬೇರೆ ನೆಂದ್ಬಿಟ್ಟಿದ್ದಲ್ಲ, ಏನು ಶೀತ ಹತ್ಕೊಂಡು ಕೆಂಬ್ಲು ಶೀತ ಜ್ವರ ಬಂದಂಗೆ ಆಗ್ಬಿಡ್ತು. ಬೈಗೆ ಎದ್ರಕಾಗ್ಬಿಡ್ತಾರೆ. ಅದಕ್ಕೆ ಚಳಿ ಜ್ವರ ಬಂದಂಗೆ ಆಗ್ಬಿಟ್ವಾ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಕಣ್ಯಾಕ. ಆಗ ನೀವು ಎದ್ದು ಬಂದಮೇಲೆ ನನ್ನಲ್ಲಿ ನಾನು ಚಳಿ ಜ್ವರ ಅಂತ ಹಂಗಾರ ಕಣ್ಮಗ. ನಿಮಗೆ ಬುದ್ಧಿ ಇಲ್ವ ನಿಮಗೆ? ಯಾಕೆ ಮಾತಾಡೋಕೆ ಹೋಗ್ಬೇಕು ಗಂಡಸ್ಗೆ? ಒಂದು ಗಳಿಗಿದ್ದ ಜ್ಞಾನ ಒಂದು ಗಳಿಗೆ ಇರೋಕ್ಕಿಲ್ಲ. ತಾಳ್ಮೆ ಅನ್ನೋದ ಶಿವನಿಗೆ ಒಂಚೂರು ತಾಳ್ಮೆ ಅನ್ನೋದನ್ನೇ ಕೊಟ್ಟಿಲ್ವ ಮಗ? ಹಿಂಗೆ ಆಡ್ತೀಯಲ್ಲ ನೀನು. ಯಾವುದೊಂದಕ್ಕೂ ಜಗಳ ಮರ್ರೋ ಅಂತ ಜಗಳ ನಿಂತ್ಕತ್ತೀಯ. ಚಂದ್ವಾ ನೋಡ್ದಾರೆ ಏನಕ್ಕಿಲ್ಲ. ಏನು ಇವರೇ ಸರಿ ನಾಯಿಗಳು ಕಚ್ಚಾಡ್ತಾವಲ್ಲ ಅಂತ ಉಗ್ಗಿ ಕ್ಯಾಕರ್ಸಿ ಮಕ್ಕೆ. ಯಾವಾಗ ಬುದ್ಧಿ ಕಲಿಯೋದು ನೀನು? ಏನು ಹಳೆ ಮಗುಣ್ಣೆ? ಏನು ನೀನೇ ಬುದ್ಧಿ ಹೇಳ್ಬೇಕು ಮನೆ ಜನ ಕೈಲಿ? ಮನೆ ಜನ ಕೆಲವ ತಿಳುವಳಿಕೆ ಹೇಳ್ಕೊಡ್ಬೇಕಾದ್ರೆ ನೀನು ಎಲ್ಲರೂ ಕೈಲೂ ಬುದ್ಧಿ ಹೇಳ್ಸ್ಕತ್ತೀಯ. ಚಂದ್ವಣ್ಣ ಬುದ್ಧಿ ಕಲ್ತಿದ್ಯಲ್ಲ ನೀನು? ಅಲ್ಲ, ತಾಳಿ ಕಿತ್ಕೊಂಡು ಹೋಗಿದ್ದು ನಿನ್ನ ಗಂಡ ಮನೆಯೊಳಗೆ ಮನೆ ಕಳಕ್ಕೆ ಏನಾಗ್ತಿತ್ತು ನೋಡು. ಈಗ ಮಳೆಲೆಲ್ಲ ನೆಂದು ನಿನ್ನ ಪರಿಸ್ಥಿತಿ ಹೆಂಗಾಗಿರೋದು ಅಂತ ಎಲ್ಲನೂ ನೆನ್ಕೊಂಡು ತಲೆನೋವು ಜ್ವರ ಅನ್ಕೊಂಡು ಚಳಿ ಜ್ವರ ಅನ್ಕೊಂಡು ಮನೆಗಿದ್ದೀಯ. ಇವತ್ತು ಹಾಸ್ಪಿಟ್ಲು ಬಿಲ್ ಎಷ್ಟಾದತ್ತು ನಿನ್ಗೆ ಗೊತ್ತಾಗಕ್ಕಿಲ್ಲ. ನಿನಗೆ ಎಷ್ಟು ಹೇಳಿದ್ರು ಗಿಳಿಗಳಂಗೆ ಹೇಳಿದ್ರು ಕೇಳಿವಲ್ಲ ನೀನು? ಅಲ್ಲ ಕಣಕ್ಕ ಹೇಳ್ತೀಯಲ್ಲ ನೀನು. ಹೆಂಗಕ್ಕ ತಾಲಿ ಕಿಳಕ್ಕೆ ಮನ್ಸ್ಬತ್ತು ಅವ್ನಿಗೆ? ಹೆಂಗೆ ತಾಲಿ ಕಿಳಕ್ಕೆ ಮನ್ಸ್ಬತ್ತು ಅವ್ನು? ಕಣ್ಣಿಂಗೆ ಹೋಗ ಅವ್ನು ಯಾಕೆ ಕೊಟ್ಟೋಗ ಬರೀ ಉದ್ದಿನೋದಿಕ್ಕೂ ಬರೀ ಇದನ್ನ ನಟ ಉಡ್ಸ್ಕೊ ಬರ್ತದಲ್ಲ. ಜನಗಳು ಆಡ್ಕೊಳಕ್ಕಿಲ್ವಾ ಹೇಳು ನೀನೇ? ಇವನು ಯಾಕೆ ಕಿತ್ತ ಅಂತ ತಪ್ಪು ನಾನು ಯಾಕೆ ಮಾಡಿದೆ? ದೇವ್ರು ಕಂಡಿದ ಇಲ್ಲ ನಂದ? ಏನು ನೋಡಿ ಇವನು ನನ್ನ ನೋಡೋಕ್ಕೆ ಸೈಸಕ್ಕಾಗದೇ ಕಿತ್ತಾಕೊಂಡು ತಾಲಿ ಕಿತ್ಕೊಂಡು ಪತ್ತಿಲ್ದಂಗೆ ಎಲ್ಲಿಗೆ ಹೋಗಿದ್ದಾನೆ, ಯಾತಕ್ಕೆ ಹೋಗಿದ್ದಾನೆ ಅದು ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೊಂಟಾಗೋನೆ ಬಾಯಿಲಿಟ್ಟಾಕ. ನನಗೆ ಹೆಂಗೆ ಅನ್ಸೋದು ಹೇಳು? ಮನೆ ಒಳಗೆ ಬರಬಾರ್ದು ಅಂತಾನೆ ಅನ್ಸೋದು ಕನಕ. ಹೆಂಗೆ ಆಯ್ತು ನನ್ನ ಜೀವಕ್ಕೆ ನಿನ್ಗೇನು ಗೊತ್ತು? ಯಾರ್ಯಾರಿಗೂ ಹೇಳಿ ಕಳ್ಸೋದೆ ಸುಮ್ಕಿರು. ಕರ್ಕೊಬರ ಗಂಟ ವಸಿಯ ಅದಕ್ಕೆ ನಿಂಗೆ ಎಲ್ಲ ಆಡ್ಕೊಂಡು ಕೂತ್ಕೊಂಡು ಚಂದನೆ ಮಗ ಹುಷಾರಕ್ಕ. ಕದ್ ಬಕ್ಕ ಯಾಕೆ ಬರಕೋದೆ ನೀನು? ಸರಿ ಬಿಡು, ಸಂಡೆ ಮೇಲೆ ಟೀಚರ್ ಮಾಡ್ತೀವಿ ಅಂತ ಹೇಳಿದ್ರು ಕನಕ. ಯಾಕೆ ಬರಕ್ಕೆ ಹೋಗಿದೆ? ಜೀವ ತಡೆದಕ್ಕ. ನಾನು ಅಲ್ತಾವಿನ ಬಂದ ಕಾಂಬ್ಲಿ ಹಂಗಂದ್ಲು, ನಿಂಗಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರಂತೆ ಕನತೆ ಅಂತ. ನಾನು ಬೆಚ್ಚಿ ಬರ್ಬೋದೆ, ಯಾಕೆ ಏನ್ಲೇ ಅಂದೆ. ಅದೇನೋ ಗೊತ್ತಿಲ್ಲ, ಹುಷಾರಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಇಲ್ಲೇ ಕಾರ್ನಲ್ಲಿ ಕರ್ಕೊ ಹೋಯ್ತಿದ್ರು, ನಿನ್ಸ್ಬಿಟ್ಟು ಕೇಳಿದೆ ಹುಷಾರಿಲ್ಲ ಅಂತ ಅಂದರು ಅಂತ ಹಂಗಂದ್ಲ. ನನಗೆ ಕೈ ಕಾಲೇ ಓಡ್ನಿಲ್ಲ ಕನಕ. ಅಯ್ಯೋ ಏನೋ ಎಂತ ಅಂದ್ಕೊಂಡು ಓಡ್ ಬಂದೆ. ಮಳೆಯಲ್ಲೇ ಅನ್ಲಲ್ಲ ಅದಕ್ಕೆ ಕನಕ ನೆನೆಸಿ ಹೊಸಿ ಮಳೆಯಲ್ಲೇ ಅನ್ಲ. ಅದು ಏನೋ ಗಾಡಿಯೋ ಕಾಣಕ ನಿಂಗಕ್ಕ. ತಮ್ಮನಿಗೂ ಬುದ್ಧಿ ಇರೋದು ನಿನ್ಗೂ ಇಲ್ವಕ್ಕ? ಅಲ್ಲ, ತಮ್ಮನ ಕಿತ್ಕೊಂಡು ಹೋಗಕ್ಕೆ ಯಾರು ಹೇಳ್ಕೊಟ್ಟಿದ್ರ ತಾಲಿ ಕಿತ್ಕೊಂಡೋಗಪ್ಪ ಅಂತ? ನೀನೊಳೆ ಚೆನ್ನಾಗಿ ಆಡ್ತಿ ಬಿಡು ನಿಂಗಕ್ಕ. ಅಲ್ಲ ಕನಕ, ತುಂಟ ಇದ್ನಕ ಅವನು, ತುಂಟ ಇದ್ದ ಆಡಂಗ ಜವಾಬ್ದಾರಿನೇ ಇಲ್ಲ ಕನಕ. ಮುಂಡೆ ಮಗನಿಗೆ ವಯಸ್ಸಾಗದೆ ಹೊರ್ತು ಒಂಚೂರೂ ಜವಾಬ್ದಾರಿ ಇಲ್ಲ. ನಮ್ಮ ಬದುಕೇನು ನಮ್ಮ ಬಾಳೇನು ಒಂದಾರೆಯ ಒಂದಿಷ್ಟ ನಿಗವಾಗಿದ್ದಾನಕ್ಕ. ತೊಡಗಲ್ ಬಾಯಿ ಮುನ್ನಾಕ ನನಗೆ ಹೆಂಗಾಕ ಅವ್ನು ನನ್ನ ತಾಳಿ ಕಿತ್ತವನು. ಎಷ್ಟು ಮಾರು ಸಾಕಾಗಿದ್ನಕ ಕೇಳಬೇಕಾಗಿತ್ತು. ನಾನು ಕಿತ್ಕೊಂಡು ಹೋಯ್ತಾನೆ ಅವನೇ ಕನಕ. ನಿಂತ್ಕೊಳ್ಳೇವಲ್ಲ ನಾನು ಹೇಳ್ತೀವಿ ಬೆಂಕಿ ಕೈ ಏನು ಮಾಡಿ ಸಾಕಾಗಿದ್ದಾನೆ ಸರಿಟ್ರಾಕ ನಿನ್ನ ಕಣ್ಮಟ್ಗೆ. ನಾನು ಮದುವಾದಾಗ್ಲಿಕ್ಕಿಂತ ಮುಂಚೆ ನೀನು ಮದುವಾಗಿದೆ ಅಲ್ವಾ? ಏನು ಮಾಡಿ ಸಾಕಾಗಿದ್ದಾನೆ ಹೇಳು? ನೀನು ನೋಡಿಲ್ವಕ್ಕ ನೀನು? ನನ್ನ ಮಗ ಏನು ಮಾಡಿದಾನೆ? 6 ತಿಂಗಳು ಓಡೋಗಾನೆ 2 ಉಡ್ಸ್ಬಿಟ್ಟು ಅಷ್ಟು ಬಿಟ್ರೆ ಹೆಂಗೋ ಊರಲ್ಲಿದ್ದೀರಿ ಇನ್ನೊಂದು 4 ಉಡ್ಸೋನು ಇರ್ದಾನೆ ಹೆಂಗೋ 2ಕ್ಕೆ ನಿಲ್ಲಿಸ್ಬಿಟ್ಟ ಅಲ್ವಾ? ಅವ್ನು ಹೇಗೆ ತೆಗಿಸ್ ಬೆಂಕಿ ಅಕ್ಕ. ಅಲ್ಲ ಕನಕ, ನಾನು ಹೇಳೋದು ಮಾನ ಮರುವುದಿಲ್ವಕ್ಕ. ಮಾನ ಮರುವುದಿ ಯಾವ ಮಕ್ಕ ಹೊತ್ಕೊಂಡು ತಾಲಿ ಕಿತ್ತಕ ಅವ್ನು ಬುರಾಗಟ್ಟ. ನಾನು ಒಳಗೆ ಹೋಗ್ತಿಲ್ಲ ಕನಕ. ಈಗಲೂ ಅಷ್ಟೇ ಗಳು ಅಷ್ಟೇ. ನಾನು ಎದುರ್ಕೊಬಿಟ್ಟೆ. ನಾನು ಮಳೆ ಬೇರೆ ನೆಂದ್ಬಿಟ್ನ ರಾತ್ರಿ ಏನೇನು ಹೇಳ್ತಾರೆ ಎದುರ್ಕಾದಂಗೆ ಆಗ್ಬಿಟ್ಟು ಕಾಣಿಸು, ಕೆಟ್ಟ ಕಾಣಿಸು. ಅದಕ್ಕೆಲ್ಲ ಚಳಿ ಬಂದಂಗೆ ಆಗದೆ ನೋಡ್ಸಾಯ್ತಕ್ಕೆ. ಇವಳು ಹಿಂಗೆ ಆಡೋ ನಾನು ಹೋಯ್ತೀನಿ ಕನಕ. ಇನ್ಯಾಕಿರ್ಬೇಕು? ನನ್ನ ತಂಗಿ ಒಳಗೆ ಬಂದು ಮನೆ ಕಳ್ನಿವಲ್ಲ ಅಂತ 12 ಗಂಟೆ ಗಂಟೆ ನಿಂತ್ಕೊಂಡೆ ಕನಕ. ಅವ್ರು ಎಲ್ಲರೂ ಕರೆದ್ರು ಬಾಜಿ ಅಂತ. ಪಾಪ ಕೆಂಪಿ ಹೋಟ್ಲಿಗೆ ಸಾಕಾಗ್ಬೋದು. ಅವಳು 12 ಗಂಟೆ ಗಂಟೆ ಹಿಂಸೆ ಮಾಡೋದು ಬನ್ನಿ ತೆಗಿ ಅಂತ. ಊಟನೂ ಉಣ್ಣೊಳ್ಳು, ಒಳಗೂ ಎದ್ದು ಬರೋಳ್ಳು. ಹಿಂಗೆ ಆದರೆ ಹೆಂಗಾಕ ಮಾಡಬೇಕು? ಹೆಂಗೆ ಮಾಡ್ಬೇಕು ಹೇಳು? ಮತ್ತೆ ಹಿಂಗೆ ಹೊಟ್ಟೆ ಉರ್ಸ್ತಾಳಲ್ಲ ಇವಳು. ಸರಿಯಾಗಿ ಸಣ್ಣ ಐಕ್ಲಾ? ಎಲ್ಲರೂ ಸಣ್ಣ ಮಕ್ಳಿಗೆ ಬುದ್ಧಿ ಹೇಳ್ಬೇಕಾದ ವಯಸ್ಸು ಇದು. ಇವಳು ಎಲ್ಲರಿಗೂ ಬುದ್ಧಿ ಹೇಳ್ಕೊಂಡು ತಿಳುವಳಿಕೆ ಹೇಳ್ಕೊಂಡು ಇರಬೇಕಾದಳು ಇವಳು. ಇವತ್ತು ಇವಳು ಗಂಡ ತಲೆ ಕಿತ್ಕೊಂಡು ಹೋಗ್ಬಿಟ್ಟು ಇವಳು ಬೀದಿಲಿ ಕೂತ್ಕೊಂಡು ಹಿಂಗೆ ಆಡಿದ್ರೆ ಜನಗಳು ಆಡ್ಕೊಳಕ್ಕಿಲ್ವಾ? ಇವಳು ಸಾರ್ದಂಗೆ ಆಯ್ತಪ್ಪ. ಗುಟ್ಟಿನಲ್ಲಿ ಬಾಯಿ ಮುಚ್ಕೊಂಡು ಒಳಗಿದ್ರೆ ಆಯ್ಕಿಲ್ವಕ್ಕ?
ಹಿಂಗೆ ಹೊಟ್ಟೆ ಉರ್ಸಲು ಸರಿಯಾಕ ರದ್ರದ್ದು ಏನೇನು ಕೆಟ್ಟ ಕಾಸು ಬೀಳ್ತು ಅಂದ್ಬಿಟ್ಟು ಎದ್ರಕಾಬಿಟ್ಟು ಚಳಿ ಜ್ವರ ಬಂದದೆ ಊರಿಗೆ ತುದ್ದೋಗ್ತು ಯಾರೋಣೆ ನಾನು ಹಂಗೂ ಬಿಡ್ಕತ್ತೇವನಿ ಲೇ ಎದ್ಬಾ ಅಮಾವಾಸ್ಯೆ ಕಲೆ ಇವತ್ತು ಬಾಲೆ ತುಂಬ ಮಸಲಿ ಯಾಕೆ ಆಚೆ ಮಲಿಕಂಡಿ ಅಂತ ಓಸಿಗೆ ಹೋಗಿ 12 ಗಂಟೆ ಗಂಟೆ ಕೂತ್ಕೊಂಡೆ ಕನಕ 12 ಗಂಟೆ ಗಂಟೆ ಗೋಗ್ಯಾರ್ದು ಸಾಕಾಬಿಟ್ಟು ಎದ್ದೋಗಿ ಮನಿಕಂಡು ಏನಾರು ಮಾಡ್ಕೊಳ್ಳಿ ಅಂತ ಎದ್ರಕೊಂಡು ಚಳಿ ಜ್ವರ ಬಂದು ಮನೆಗಳು ಎದ್ದು ನೋಡಿದ್ರೆ ಏನು ನೋಡ್ತಾ ಕುಂತವಳೆ ಆಗ ಮಾದೇವ ಒಂದೇ ವರ್ಷ ಪಾಪ ಇವತ್ತು ಕೆಲಸಕ್ಕೆ ಹೋಗಿಲ್ಲ ರಜೆ ಹಾಕ್ಬಿಟ್ಟು ಕಾರ ತಗೊಂಡು ಓಡ್ಬತ್ತು ಕರ್ಕೊಂಡು ಬಂದಿದ್ದಕ್ಕೆ ಗುಲ್ಕೋಸು ಇಂಜೆಕ್ಷನ್ ಮಾಡಿ ಸಂದೆ ಮೇಲೆ ಕಳಿಸ್ಕೊಡ್ತೀವಿ ಅಂತ ಅಂದವ್ರೆ ಈಗ ದುಡ್ಡು ದಂಡ ಅಲ್ವಕ್ಕ ದುಡ್ಡು ಖರ್ಚಲ್ವಕ್ಕ ಇವಳು ಗೊತ್ತಾಗಕ್ಕಿಲ್ವಕ್ಕ ಇವಳಿಗೆ ಹಿಂಗೆ ಆಡ್ತಾಳಲ್ಲ ಯಾಕ ಬುದ್ಧಿ ಇಲ್ಲಕ್ಕ ಸುಮ್ಕೆ ನಿಂಗೆ ಹಾಕಂಗೆ ಅಲ್ಲ ಕನಕ ತುಂಬ ಮಸಲಿ ಈಚಲ್ ಮನೆ ಕಂಡ್ರು ಒಬ್ಳೆ ಸಂದೆ ಮೇಲೆ ಒಂದು ಸೋಕ್ನಾರ ತೆಗೀರಿ ಅವೆಲ್ಲ ಕಟ್ಕೊಬಿಡ್ತು ಕಣ್ಣಿಂಗಕ್ಕ ಸುಮ್ಮನೆ ಇರೋದು ಕಲಿ ಬತ್ತಂತ ಮನೆ ಎಲ್ಗೋದನು ಆಳು ಬಿದ್ದೋಲಿ ಹೋಗು ನನ್ನ ಮಗ ಬರೋದಕ್ಕೆ ನೆಗದು ಬಿದ್ದೋರಿ ಅವ್ನು ಬರಲಿ ಅಂತಲ್ಲ ಕನಕ ನಾನು ತಾಳಿ ಹಾಕಾಗ ಕಿತ್ತ ನನ್ನ ಮಗ ತಾಳಿಯ ಕಿತ್ತೋ ನನ್ನ ಮಗ ತಾಳಿ ಕಿತ್ತಂದು ಕೊಟ್ಟಾಗಂಡ ಒಳಗೆ ಹೋಗಿಲ್ಲ ಈಗಲೂ ಅಷ್ಟೇ ಕನಕ ನಾನು ಒಳಗೆ ಹೋಗಿಲ್ಲ ನಾನು ಅದೇನಾರಲ್ಲ ಅವ್ನು ಬರಬೇಕು ತಾಳಿ ತರಬೇಕು ನಾನಾಗ ಒಳಗೆ ಹೋಗ್ಬೇಕು ಇಂಥವ್ಳಿಗೆ ಹೇಳಕ್ಕತ್ತದಕ್ಕ ನನಗೂ ಹೇಳಿ ಹುಚ್ಬೋದದೆ ಇವಳು ಬತ್ತೀನಿ ಒಳಿಕೆ ಇರ್ತೀನಿ ಕನಕ ಎಲ್ಲರಂತೆ ನಾನು ಮನೆ ಒಳಗೆ ಇರ್ತೀನಿ ಅಂದರೆ ಇರಲಿ ಅಕ್ಕ ನಾನು ಇತ್ತಾಗೆ ಬಸ್ ಹತ್ಬಿಡ್ತೀನಿ ಅಂದರೆ ನಾನು ಬರೋಕಿಲ್ಲ ಅಂದರೆ ಇನ್ಯಾಕೆ ಇವಳೆ ಮನೆ ಒಳಗೆ ಬರೋದ್ಮೇಲೆ ನಂದೇನಕ್ಕೆ ಕೆಲಸ ಇಲ್ಲಿ ನನ್ನ ಗಂಡು ಮಕ್ಳು ಫೋನ್ ಮಾಡ್ತಾರೆ ನಾನು ಸಾಧಾರಣ ಫೋನ್ ಮಾಡ್ತಾರೆ ಹೋಯ್ತೀನಿ ನಾನುವೇ ಉಪ್ಪು ಗಂಜಿ ಅಂಬಳಿ ಕುಡ್ಕೊಂಡು ಇರ್ತೀನಪ್ಪ ನನ್ನ ತಂಗಿ ಬಿಟ್ಟು ಹೋಗ್ಬೇಡ್ದು ಅಯ್ಯೋ ಇರಕ ಗೋಗ್ಯಾಡ್ತಾಳೆ ಅಂದ್ಬಿಟ್ಟು ಉಳ್ಕೊಂಡಿರೋದು ಏನು ತಿನ್ನಕ್ಕಿಲ್ದಾನೆ ಉಳ್ಕೊಂಡಿದ್ದಾನೆ ಸಾಯ್ತ್ರಕ ಹಿಂಗೆ ಹೊಟ್ಟೆ ಉರ್ಸ್ತಾಳೆ ಸರಿಯಾ ನೀನೇ ಹೇಳು ನನಗೆ ಎಷ್ಟು ಹೊಟ್ಟೆ ಹೊಡಿಯಕ್ಕಿಲ್ಲ ಮಳೇಲಿ ನೆನಿತಾ ಕೂತಾವಳೆ ಒಯ್ದ ಓಡ್ಬತ್ತು ಮಳೆಲೆಯ ರಶ್ಮಿ ಫೋನ್ ಮಾಡಿದ್ಲ ಮನೆಯವನ್ಗೆ ಹಿಂಗೆ ಅಜ್ಜಿ ಹಿಂಗೆ ನೆನಿತಾ ಕೂತದೆ ಮಳೇಲಿ ಅಂದರೆ ಪಾಪ ಒಯ್ದ ಒಂದೇ ಹೊಸರು ಓಡ್ಬತ್ತು ಮಳೇಲಿ ಬಾಜಿ ಅಂದ್ರು ಎಷ್ಟು ಹೇಳಿದ್ರು ಕೇಳಿ ನೆನಿತಾ ಕೂತ್ಕೊಂಡು ಇವತ್ತು ನಗಡಿ ಜ್ವರ ಕೆಮ್ಮು ಹಿಂಗೆ ಹಾಕುಂತದಲ್ಲ ಎಲ್ಲ ತಾವು ಡೆಂಗಿ ಜ್ವರ ಆಗವೆ ಅಂತ ಕೂತವ್ರೆ ಏನಾದ್ರು ಹೆಚ್ಚು ಏನಾದ್ರು ಆಗ್ಬಿಟ್ರೆ ಏನಾಕ ಗತಿ ಹಿಂಗೆ ಸಣ್ಣ ಐಕ್ಲಾಗ ಹಿಂಗೆ ಹಠ ಮಾಡ್ತಾಳೆ ಇವಳು ತಿಳ್ಬಳಿಕೆ ಬೇಡವಾ ಇರ್ಲಿ ಬಿಡು ಇವಳೇ ನಾನು ಹೋಯ್ತೀನಿ ಕತೆ ಬಿಡ್ಸಾಯ್ತ್ರಕ ಸುಮ್ ಕೂತ್ಕಣಕ ನೀನೇ ಕೊದಿಯೇ ಓ ಸರಿ ಬಿಡು ಹೋಗು ಅಂದ ನಾನು ಇಲ್ಲ ನಿನ್ನ ಬಣ್ಣಗಳು ನೋಡ್ಕೊಂಡು ಕೂತ್ಕೊತೀನಿ ಬವ್ವ ನೀನು ಕುಣಿತೀಯಲ್ಲ ನಾಟಕ ಆಡ್ತೀಯಲ್ಲ ನೋಡ್ಕೊಂಡು ಕೂತ್ಕೊತೀನಿ ಇಲ್ಲಿ ಆಟ ನೋಡಿ ಸಾಕಾಗದ ನನಗೆ ಆಯ್ತು ಸುಮ್ಮನಿರು ಇನ್ನಂಗೆ ಆಡಕ್ಕಿಲ್ಲ ಮತ್ತೆ ನಾನು ಪಾಪತ್ತಕ್ಕಿಲ್ವ ತಾಲಿಯಾಗಿ ಕಿತ್ಕೊಂಡೋದ ನಿನ್ನ ಮೈದ ಬರ್ಲಿ ಸುಮ್ಕಿರಿ ಕೇಳ್ತೀನಿ ಯಾಕೆ ಕಿತ್ಕೊಂಡೋಗಿದೆ ಅಂತ ಏನು ನಿನ್ನ ತಂಗಿ ನೀನು ನಿನ್ಗುಟ್ಟೆ ಸೀರೆ ಇಟ್ಕೊಂಡು ಕಳ್ಸಿತ್ತಿಲ್ಲ ಕಣಪ್ಪ ಸೀರೆ ಇಟ್ಕವ ಕೈಗೆ ಓಡಾಗವ ಇವ್ನುಕುಟ್ಟೆ ಅಂತ ಕಳ್ಸಿತ್ತಿಲ್ಲ ನಾವು 4ರಂತೆ ಮದುವೆ ಮಾಡಿದ್ದು ಯಾಕೆ ತಾಲಿ ಕಿತ್ಕೊಂಡೋದೆ ಏನು ತಪ್ಪು ಮಾಡಿಲ್ಲ ನನ್ನ ತಂಗಿ ಅಂತ ನಾನು ಕೇಳ್ತೀನಿ ಸುಮ್ಕಿರ್ಲೇ ನೀನು ಅಂತೆ ಮತ್ತೆ ನೀವು ಈಗ ಒಂದು ಹತೋಟಿನ ಮಾತಾಡಿದ್ರೆ ಯಾಕೆ ಕೇಳಕ್ಕೆ ಬಾಯಿ ಇರ್ತದೆ ನನಗೂ ಈಗ ಕೇಳಕ್ಕೆ ಹೋದ್ರೆ ಏನೋದು ಮೊದಲಿನ ತಂಗಿಗೆ ಯಾವ ಬುದ್ಧಿ ಕಲ್ಸಮ ಅಂತ ಒಯ್ಯ ಅಂದಾಗ ನನಗೆ ಹೆಂಗೆ ಆಗ್ಬಿಡ್ದು ಸಾಯ್ತ್ರಕ ಹೇಳು ನೀನೇ ಅಂತದೆ ಕನಕ ತಮ್ಮಣಕ ನಾನು ಹೇಳೋದು ಕೇಳಿ ನಾವು ಇವತ್ತಿನ ನೋಡ್ತಿಲ್ಲ ಆ ಅಣ್ಣ ತರ್ನಿಲ್ಲ ಬುಡ್ನಿಲ್ಲ ಸಂಪಾದನೆ ಮಾಡಿಲ್ಲ ಅದು ಒಪ್ಕೊತೀನಿ ಒಂದು ದಿವಸ ಒಂದು 8 ಹೊಡೆದಿದ್ದನಲ್ಲ ಇತ್ತೀಚೆಗೆಲ್ಲ ಇವ ಅಕ್ಕ ಜಾಸ್ತಿ ಮಾತಾಡಿ ಒಂದು 8 ಹೊಡ್ಸ್ಕೊಡೋದು ಅಷ್ಟು ಬಿಟ್ರೆ ಆ ಕಾಲದಿಂದ ಎತ್ತಿದ್ರೆ ಪ್ರಾಣನೇ ಬಿಡ್ತದೆ ಸುಮ್ಮನೆ ನೀವೇ ಸರಿ ಆಯ್ತಿದ್ರಿ ಗಂಡು ಬಿಡ್ತೀವಿ ಯಾಕೆ ಕಂಗಾಡಿರಿ ಅವಕ್ಕೆ ತಲೆಗೆಸ್ಕೊಬಿಡ್ದು ಕನಕ ಸುಮ್ಕಿರು ನೀನು ನಾನು ಹೇಳೋದು ಸುಮ್ಮನಿರು ಅಂದರೆ ಹೊಸಿ ತಲೆ ತಿನ್ನಕ್ಕಿಲ್ಲ ಒಯ್ಯಿನ ಆ ಒಯ್ಯ ಇದ್ರೂ ಆಯ್ಕಿಲ್ಲ ಇಲ್ಲ ಎಲ್ಲಾರು ಕಣ್ಣು ಮರೆಗೆ ಹೋದ್ರೂ ಆಯ್ಕಿಲ್ಲ ಎತ್ತಾಗ ಹೋಗಿ ಸತ್ತದ ಒಯ್ಯ ಕಣ್ಣು ಮುಂದಕ್ಕೆ ಬಂದ್ರೆ ಹಂಗೆ ಹಿಂಗೆ ಅದು ಮಾಡಕ್ಕಿಲ್ಲ ಇದು ಮಾಡಕ್ಕಿಲ್ಲ ಅಂದ್ಬಿಟ್ಟು ತಲೆ ತಿನ್ನೋದು ಹೋದ್ರೆ ಹೊಂಟೋದ್ನಲ್ಲ ಹಂಗೆ ಹಿಂಗೆ ಅಂತ ತಲೆ ತಿನ್ನೋದು ಹಿಂಗೆ ಆದಾಗ ಮನೆ ಒಳಗೆ ಗಂಡ್ಸ್ಗೆ ನೆಮ್ಮದಿ ಸಿಕ್ಕದ ಸಾಯ್ತಕ ಹೇಳ್ತೀಯಲ್ಲ ಮನೆ ಒಳಗೆ ಗಂಡ್ಸ್ಗೆ ನೆಮ್ಮದಿ ಕೊಡ್ಬೇಕನಕ ಎಷ್ಟೊತ್ನಲ್ಲ ಕಾಯ ಕೂತ್ಕೊಂಡ್ರೆ ಅದದ ಸುಮ್ಕಿರು ಎಲ್ಲ ಸರಿ ಆಯ್ತದೆ ಯೋಚನೆ ಮಾಡಬೇಡ ಊಟ ಗಿಟ ಉಂಡ ಅವತ್ತಿನ ಸರಿಯಾಗಿ ಉಂಡಿತಿಲ್ವಲ್ಲ ಇಡ್ಲಿ ತರಿಸ್ಕೊಟ್ಟ ತಿನ್ಲು ಮನೆ ಕತ್ತಿ ಸುಮ್ಕಿರು ಮನಿಕೋ ಸುಧಾರಿಸ್ಕೊ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ